ಮುಂಬೈನಲ್ಲಿ ಪ್ರಥಮ ಬಾರಿಗೆ ಬಿಜೆಪಿ ಶಿವಸೇನಾ ಪಕ್ಷಗಳಿಂದ ಎನ್ಡಿಎ ಪಾರ್ಟ್ನರ್ಸ್ಗಳೇನಿದ್ದಾರೆ ಸಂಪೂರ್ಣವಾದಂತಹ ಬಹುಮತ ಬರುತ್ತೆ ಅಂತಕ್ಕಂಥ ಎಕ್ಸಿಟ್ ಪೋಲ್ ನಿನ್ನೆ ದಿನ ನೀವೇ ಪ್ರಚಾರ ಮಾಡಿದ್ರಿ. ಅದರ ರೀತಿಯಲ್ಲೇ ಇವತ್ತು ಮುಂಬೈನಲ್ಲಿ ಪ್ರಥಮ ಬಾರಿಗೆ ಬಿಜೆಪಿಯ ನೇತೃತ್ವದಲ್ಲಿ ಮುಂಬೈನ ಕಾರ್ಪೊರೇಷನ್ ಅಧಿಕಾರಕ್ಕೆ ಪಡಿತಕ್ಕಂಥ ಸಂದರ್ಭದಲ್ಲಿ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳಿಗೆ ಗೌರವಿತ ಪ್ರಧಾನಮಂತ್ರಿಗಳಿಗೆ ನನ್ನ ಅಭಿನಂದನೆ ಸಲ್ಲಿಸ್ತೇನೆ. ಸರ್, ಇದು ಪ್ರಭಾವ ಬೀರುತ್ತೆ ಸರ್ ನಮ್ಮ ಸ್ಥಳೀಯ ಸಂಸ್ಥೆ ಚುನಾವಣೆ ಮತ್ತೆ ಜಿಬಿಎ ಚುನಾವಣೆ. ಅದರ ಬಗ್ಗೆ ನಮ್ಮ ಪಕ್ಷವು ಸಿದ್ಧತೆ ಏನ್ ಮಾಡಬೇಕು. ಅದು ಜಿಬಿಎ ಚುನಾವಣೆ ಅಷ್ಟೇ ಅಲ್ಲ, ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಗಳು ಪಕ್ಷದ ಸಿದ್ಧತೆ ಏನಾಗಬೇಕು ಅದೆಲ್ಲದಕ್ಕೂ ನಾವೀಗಾಗಲೇ ತಯಾರಿ ಮಾಡ್ತೇವೆ. ಸರ್, ಈಗ ದೇವೇಗೌಡರು ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಮೈತ್ರಿ ಇಲ್ಲ ಅನ್ನೋದು ಘೋಷಣೆ ಮಾಡಿದ್ದಾರೆ. ಈಗ ಜಿಬಿಎ ಮತ್ತೆ ಸ್ಥಳೀಯ ಸಂಸ್ಥೆ ಎರಡು ನಿಮ್ ಮುಂದೆ ಇದೆ. ಮುಂಬೈಯಲ್ಲಿ ಆ ರೀತಿ ರಿಸಲ್ಟ್ ಬಂದಿದೆ. ನೀವೇನಾದ್ರೂ ಈಗ ಒಟ್ಟಾಗಿ ಹೋಗುವಂತ ಪ್ಲಾನ್ ಏನಾದ್ರು ಆಗತ್ತೆ? ನಿಮಿಷ, ನಮ್ಮಲ್ಲಿ ಮುಕ್ತವಾದಂತ ತೀರ್ಮಾನ ಇಟ್ಕೊಂಡಿದ್ದೇವೆ. ನಮ್ಮಿಂದ ಯಾವುದೇ ರೀತಿಯಲ್ಲಿ ಮೈತ್ರಿಯ ವಿಷಯದಲ್ಲಿ ಗೊಂದಲಕ್ಕೆ ಎಡೆ ಮಾಡಿಕೊಡಬಾರದು ಅನ್ನೋ ನಮ್ಮ ಅಭಿಪ್ರಾಯ ಇದೆ. ಮುಂದಿನ ದಿನಗಳು ಯಾವ ತರ ಒಂದು ರಾಜಕೀಯದ ಬೆಳವಣಿಗೆ, ಸ್ಥಳೀಯ ಸಂಸ್ಥೆಗಳ ಬಗ್ಗೆ ಸ್ಥಳೀಯವಾಗಿ ನಮ್ಮ ಬಿಜೆಪಿ ನಾಯಕರುಗಳ ತೀರ್ಮಾನಗಳೇನಿದೆ ಇದೆಲ್ಲವನ್ನ ನೋಡ್ಕೊಂಡು ತೀರ್ಮಾನ ಮಾಡಬೇಕಲ್ಲ. ಇಲ್ಲಿ ನಮಗ ಉದ್ದೇಶ, ನಮಗಿರ್ತಕ್ಕಂಥ ನನ್ನ ಉದ್ದೇಶ, ನಮ್ಮ ಪಕ್ಷದ ಉದ್ದೇಶ ಕಾಂಗ್ರೆಸ್ನ ದುರಾಡಳಿತ ಈ ರಾಜ್ಯದಿಂದ ಹೋಗಬೇಕು. ಅದಕ್ಕೆ ನಾವು ತಯಾರಾಗಿದ್ದೇವೆ. ಆ ವಿಷಯದಲ್ಲಿ ಎಲ್ಲಾ ರೀತಿ ಮುಕ್ತವಾದಂತಹ ಅವಕಾಶ ಇಟ್ಕೊಂಡಿದ್ದೇವೆ. ಅದರಿಂದ ಆ ಸಮಯಕ್ಕೆ ಏನ್ ತೀರ್ಮಾನ ಆಗಬೇಕು, ರಾಜ್ಯಕ್ಕೆ ಒಂದು ಉತ್ತಮವಾದ ಆಡಳಿತ, ಅದರಲ್ಲೂ ಬೆಂಗಳೂರು ನಗರ ಹಲವಾರು ವರ್ಷಗಳಿಂದ ಡೆವಲಪ್ಮೆಂಟ್ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಸ್ಥಗಿತ ಆಗಿರೋದಷ್ಟೇ ಅಲ್ಲ, ಅಭಿವೃದ್ಧಿಯ ಹೆಸರಿನಲ್ಲಿ ಬರೀ ಲೂಟಿ ಆಗ್ತಾ ಇದೆ. ಕಸ ವಿಲೇವಾರಿಯಿಂದ ಹಿಡಿದು ಗುಂಡಿ ಮುಚ್ಚತಕ್ಕಂಥದ್ರಿಂದ ಹಿಡಿದು ಯಾವ್ಯಾವ ತರ ಯಾವ್ಯಾವ ಪಕ್ಷಗಳ ನಡವಳಿಕೆ, ಯಾವ್ಯಾವ ಪಕ್ಷಗಳ ಕಾಣಿಕೆ ಏನಿದೆ ಈ ಬೆಂಗಳೂರು ನಗರದ ಅಭಿವೃದ್ಧಿಗೆ, ಬೆಂಗಳೂರಿನ ಇಂಥ ಒಂದು ಪರಿಸ್ಥಿತಿ, ಈ ವಿಷಯಗಳನ್ನೇ ಮುಂದಿಟ್ಕೊಂಡು ನಾವು ಜನಗಳ ಹತ್ರ ಹೋಗ್ಬೇಕಾಗಿದೆ. ನೋಡೋಣ ಏನೇನು ಡೆವಲಪ್ಮೆಂಟ್ ಆಗಿದೆ. ಪಂಚರಾಜ್ಯ ಚುನಾವಣೆ ಇದೆ, ಅದ್ರ ಮೇಲೆ ಇಂಪ್ಯಾಕ್ಟ್ ಆಗುತ್ತಾ, ದಿಕ್ಸೂಚಿನ ಹೇಗೆ ಅಂತ? ಮಹಾರಾಷ್ಟ್ರ ಚುನಾವಣೆನೇ ಬೇರೆ, ಬೇರೆ ರಾಜ್ಯಗಳಲ್ಲಿ ಇರ್ತಕ್ಕಂಥ ಪರಿಸ್ಥಿತಿಗಳೇ ಬೇರೆ ಇದೆ. ತಮಿಳುನಾಡಿನಲ್ಲಿ ಒಂದು ರೀತಿ ಇದೆ, ವೆಸ್ಟ್ ಬೆಂಗಾಲ್ನಲ್ಲಿ ಆಗಲೇ ಬಿಜೆಪಿಯ ಒಂದು ಸಂಘಟನೆ ದೊಡ್ಡ ಮಟ್ಟದಲ್ಲಿ ಅಮಿತ್ ಶಾ ಅವರು ಗೃಹ ಸಚಿವರೇನಿದ್ದಾರೆ, ಪ್ರಧಾನಮಂತ್ರಿಗಳು ಎಲ್ಲರೂ ಈ ಬಾರಿ ವೆಸ್ಟ್ ಬೆಂಗಾಲ್ನಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸಂಘಟನೆಯಲ್ಲಿ ಬಹುಶಃ ಬಹಳ ಬೇರೆ ಪಕ್ಷಗಳಿಗಿಂತ ಮುಂದಿದ್ದಾರೆ. ಮುಂದಿನ ದಿನಗಳು ಏನಾಗುತ್ತೆ ನೋಡೋಣ. ನೋಡೋಣ ಸರ್ಕಾರ ಏನ್ ಮಾಡುತ್ತೆ, ಚೀಫ್ ಸೆಕ್ರೆಟರಿ ಏನ್ ಮಾಡ್ತಾರಿಲ್ಲ. ಚೀಫ್ ಸೆಕ್ರೆಟರಿನೂ ಏನಾದ್ರು ಈ ಸರ್ಕಾರದಲ್ಲಿ ಹೆಬ್ಬೆಟ್ಟಿನ ಚೀಫ್ ಸೆಕ್ರೆಟರಿನೋ ಇಲ್ಲ ಅವರ ಅಧಿಕಾರಿಗಳಿಗೆ ರಕ್ಷಣೆ ಕೊಡ್ತಕ್ಕಂಥ ಚೀಫ್ ಸೆಕ್ರೆಟರಿನೋ, ನಾನೇ ಪರ್ಸನಲಿ ಏನ್ ಮಾತಾಡಿದ್ದೇನೆ, ಏನ್ ತೀರ್ಮಾನ ಮಾಡ್ತಾರೆ ನೋಡೋಣ. ಒಂದೆರಡು ದಿವಸ ಕಾಯ್ತಾ ಇದ್ದೇನೆ. ಜೆಡಿಎಸ್ ನಿರ್ನಾಮ ಆಗಿದೆ ಮಾತ್ರ ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ್ದಾರೆ ನಿನ್ನೆ. ನೀವು ರಾಜ್ಯ ರಾಜಕಾರಣ ಬರೋ ವಿಚಾರ ಬಗ್ಗೆ ಚರ್ಚೆ, ಪ್ರಿಯಾಂಕಾ ಖರ್ಗೆ ಅವರ ಸರ್ಟಿಫಿಕೇಟ್ ಬೇಕಿಲ್ಲ. ಈಗ ಎಂತದ್ದು ಲೀಸ್ ಬೇಸ್ಡ್ ಇದೆಯಲ್ಲ, ಅವ್ರ ಅಪ್ಪನ ಕೇಳಿ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ಮಂತ್ರಿಗಳು ಎಷ್ಟು ಜನ ಜೆಡಿಎಸ್ ಇಂದ ಲೀಸ್ ಮೇಲೆ ತಗೊಂಡ್ರಿ, ಮುಖ್ಯಮಂತ್ರಿಗಳಿಂದ ಹಿಡಿದು ಎಷ್ಟು ಜನ ಮಂತ್ರಿಗಳು ಲೀಸ್ ಬೇಸಿಸ್ ಮೇಲೆ ನಿಮ್ ಪಾರ್ಟಿಗೆ ತಗೊಂಡಿದ್ದೀರಿ, ಎಷ್ಟು ಜನ ಮಂತ್ರಿಗಳು ಮಾಡ್ಕೊಂಡಿದ್ದೀರಿ. ಇವತ್ತು ಒಂದ್ ಕಡೆ ಒಬ್ರು ಲೀಸ್ ಪೀರಿಯಡ್ ಮುಗಿದೋಗಿದೆ, ನಾನು ಮುಖ್ಯಮಂತ್ರಿ ಮಾಡಿ ಅಂತಾರೆ. ಇನ್ನೊಬ್ರು ಲೀಸ್ ಪೀರಿಯಡ್ ಮುಗಿದಿಲ್ಲ, ನಾನೇ ಮುಂದುವರಿತೀನಿ ಅಂತಾರೆ. ಮೊದಲು ನಿಮ್ ಪಾರ್ಟಿ ಹಣೆ ಬರ. ಇವತ್ತು ಮಹಾರಾಷ್ಟ್ರ ಏನಾಗಿದೆ, ಮುಂಬೈನಲ್ಲಿ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಕರ್ನಾಟಕದ ಹಣೆ ಬರುವ ಮುಂದಿನ ಚುನಾವಣೆ ಇದೇ ಆಗೋದು. ಅಲ್ಲೆಲ್ಲ ಬಿಹಾರದಲ್ಲಿ ಆರ್ ಸೀಟ್ ತಗೊಂಡವ್ರಲ್ಲ, ಈ ದುರಂಕಾರ ಬಿಡದೇ ಇದ್ರೆ ಏನ್ ಅಭಿವೃದ್ಧಿ ಮಾಡಿದೀನಿ ಅಂತ ಹೇಳಿ ನಿಮಗೆ ಅಧಿಕಾರ ಕೊಡ್ತಾರೆ. ಪ್ರಿಯಾಂಕಾ ಖರ್ಗೆಗೆ ಅವ್ರ ತಂದೆ ಮೊನ್ನೆ ಏನ್ ಮಾತಾಡವ್ರೆ, ಕಲ್ಬುರ್ಗಿ ಯಾವ್ದೋ ಯಡ್ರಾಮಿನೋ ಯಾವ್ದೋ ಊರು ಭಾಷಣ ಮಾಡಿದ್ರಲ್ಲ, ನೀವ್ ಇಲ್ಲಿ ಹುಟ್ಟೋದು ಬೇಡ, ನಾನು ಅಲ್ಲಿ ಹುಟ್ಟೋದು ಬೇಡ, ನಮ್ಮ ಅಭಿವೃದ್ಧಿ ಮೈಸೂರು ಕನಕಪುರದಷ್ಟು ಮಾಡ್ಕೊಟ್ಬಿಡಿ. ನೀವು ಮಾಡಿದ್ದೇನು? ಖರ್ಗೆ ಅವ್ರು 40 ವರ್ಷ ಇದ್ರು, ಹಿರಿಯ ಖರ್ಗೆ. ಇವರು 8 ವರ್ಷ ಮಂತ್ರಿ.
8 ವರ್ಷ 9 ವರ್ಷ ಆಗಿರ್ಬೇಕು, ನನ್ನ 14 ತಿಂಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.